ಸಿಎಂ ಸಿದ್ದರಾಮಯ್ಯನವರು ಆಯೋಜಿಸಿದ ಭೋಜನ ಕೂಟಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹಾಜರಿದ್ದರು. ಡಿನ್ನರ್ ಮೀಟಿಂಗ್ ಮೇಲೆ ಕಣ್ಣಿಟ್ಟು ಡಿಕೆ ಶಿವಕುಮಾರ್ ಪ್ರೆಸೆಂಟ್ ಆಗಿದ್ರು. ಸಿಎಂ ಭೋಜನ ಕೂಟಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಜರಾಗಿದ್ರು. ಡಿನ್ನರ್ ಮೀಟಿಂಗ್ ಮೇಲೆ ಕಣ್ಣಿಟ್ಟು ಡಿಕೆ ಪ್ರೆಸೆಂಟ್ ಆಗಿದ್ರು. ಔತಣಕೂಟದಲ್ಲಿ ಭಾಗಿಯಾಗಿ ಬೇಗ ಹೊರಟೋದ್ರು ಡಿಕೆ ಶಿವಕುಮಾರ್. ಔತಣಕೂಟದಲ್ಲಿ ಭಾಗಿಯಾದ ಮೇಲೆ ಡಿಕೆ ಶಿವಕುಮಾರ್ ಅವರು ಕೂಡ ಉಪಸ್ಥಿತಿಯನ್ನ ವಹಿಸಿ ಎಲ್ಲ ಒಂದು ಕಡೆ ಇಷ್ಟು ದಿನ ಕೇಳ್ತಾ ಇದ್ದಂತಹ ಕೈ ಕ್ರಾಂತಿ ಸಾಯ್ತಾ ಅನ್ನೋದಕ್ಕೂ ಕೂಡ ಕಾರಣವಾಯಿತು ಅವರ ಅಗಲಿಕೆ. ಯಾವ ಸಿಎಂ ಹುದ್ದೆ ಬೇಡ ಅಂತ ಮೌನವಾಗಿಬಿಟ್ರ ಡಿಕೆ ಶಿವಕುಮಾರ್. ಡಿಕೆಯನ್ನ ಹೊರಗೆ ನಾವೆಲ್ಲ ಒಂದೇ ಅಂದ್ರೆ ಡಿಕೆಯದ್ದು ನಾವೆಲ್ಲ ಹೊರಗಡೆ ಮಾತ್ರ ಒಂದೇ ಅನ್ನುವಂತ ಮಂತ್ರ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಒಳ ಮನಸ್ಸು ಅರ್ಥವ್ರು ಯಾರು? ಡಿನ್ನರ್ ಡಿಕೆ ಹಾಜರಿ ಇದ್ರು, ಒಳಗೊಳಗೆ ಆಟ ಶುರು ಮಾಡ್ಕೊಂಡ್ರ. ಸರಿಯಾದ ಸಮಯಕ್ಕೆ ಮೌನವಾದ್ರ ಡಿಸಿಎಂ ಡಿಕೆ ಶಿವಕುಮಾರ್. ಔತಣದ ಮೂಲಕ ಸದ್ಯಕ್ಕೆ ಕೈ ಕ್ರಾಂತಿಗೆ ಸಣ್ಣ ಬಿಡುವು ಕೂಡ ಸಿಕ್ಕಂತಾಗಿದೆ. ಮುಖ್ಯವಾಗಿ ಅಬ್ಸರ್ವ್ ಮಾಡಬೇಕು, ನಿನ್ನೆ ನಡೆದಂತಹ ಡಿನ್ನರ್ ಮೀಟಿಂಗ್ನಲ್ಲಿ ಸುಮಾರು 20 ನಿಮಿಷ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತ್ಯೇಕ ಚರ್ಚೆಯನ್ನ ನಡೆಸಿರೋದು. ಸಿಎಂ ಅಧಿಕೃತ ನಿವಾಸದಲ್ಲಿ ಸಂಪುಟ ಸಹೋದ್ಯೋಗಿಗಳಿಗೆ ಭೋಜನ ಕೂಟವನ್ನ ಏರ್ಪಡಿಸಿದ್ರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ರು ಕೂಡ 15ರಿಂದ 20 ನಿಮಿಷಗಳ ಕಾಲ ಪ್ರತ್ಯೇಕ ಚರ್ಚೆಯನ್ನ ನಡೆಸಿದ್ರು. ಇಬ್ರು ಗೌಪ್ಯವಾಗಿ ಚರ್ಚೆ ನಡೆಸಿದ್ದು ಯಾವ ವಿಚಾರವನ್ನ ನಡೆಸಿದ್ದಾರೆ ಅನ್ನೋದೇ ಕುತೂಹಲವನ್ನ ಮೂಡಿಸ್ತಾ ಇರೋದು. ಡಿಸಿಎಂ ಡಿಕೆ ತೆರಳುತ್ತಾ ಇದ್ದಂತೆ ಸಿಎಂ ಮಾತುಕತೆ ಶುರು ಮಾಡಿದ್ರು. ಸಂಪುಟ ವಿಸ್ತರಣೆ ಬಗ್ಗೆ ಕೆಲ ಸಚಿವರ ಜೊತೆ ಚರ್ಚೆಯಾಯಿತು. ಡಿಸೆಂಬರ್ ಹೊತ್ತಿಗೆ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸಿದ್ರು. ರೀಶಫಲ್ ಬಹುತೇಕ ಫಿಕ್ಸ್ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸುಳಿವನ್ನ ಬಿಟ್ಕೊಟ್ರು. ವರಿಷ್ಠರು ಏನೇ ಸೂಚನೆ ನೀಡಿದ್ರು ನಾವೆಲ್ಲ ಬದ್ಧರಾಗಿರಬೇಕು. ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ರಿಪೋರ್ಟ್ ಕೂಡ ಹೋಗಿದೆ. ಹೈಕಮಾಂಡ್ಗೆ ಸಚಿವರ ಕೆಲಸದ ವರದಿ ಕೂಡ ಸಲ್ಲಿಕೆಯಾಗಿದೆ. ಈ ಮೌಲ್ಯಮಾಪನ ನಡೆಸಿ ಸಂಪುಟ ವಿಸ್ತರಣೆ ಸಾಧ್ಯತೆ ಕೂಡ ದಟ್ಟವಾಗಿದೆ. ಸೀಟ್ ಬಿಡೋದಕ್ಕೆ ರೆಡಿಯಾಗಿರಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಪೂಸಿ ಹೊಡೆದ್ರ. ಕೆಲಸ ಮಾಡದ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಪರೋಕ್ಷವಾಗಿ ಸೂಚನೆಯನ್ನ ಕೂಡ ನೀಡಿದಂತೆ ಕಾಣಿಸ್ತು ನಿನ್ನೆ ನಡೆದಂತಹ ಡಿನ್ನರ್ ಮೀಟಿಂಗ್ನಲ್ಲಿ. ಮುಖ್ಯವಾಗಿ ಈ ಹಿಂದೆಯಿಂದ ಕೂಡ ಕೇಳ್ತಾ ಇರುವಂತಹ ವಿಚಾರ, ಎರಡೆರಡು ಬಾರಿ ಶಾಸಕರಾಗಿ ಕ್ಷೇತ್ರದಲ್ಲಿ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ, ಅದರಲ್ಲೂ ಯುವ ಶಾಸಕರಿಗೆ ಸಚಿವರ ಸ್ಥಾನವನ್ನ ಕೊಡುವಂತೆ, ಜೊತೆಗೆ ಯಾರ್ಯಾರು ಕ್ಷೇತ್ರದಲ್ಲಿ ಸರಿಯಾದ ಕೆಲಸವನ್ನ ಮಾಡಿಲ್ಲ, ಶಾಸಕರ ತೊಂದರೆಗಳಿಗೆ ಕಿವಿಕೊಟ್ಟು ಆಲಿಸಿಲ್ಲ, ಜಿಲ್ಲಾ ಉಸ್ತುವಾರಿಯ ಜೊತೆಗೆ ಇವರಿಗೆ ಕೋಕು ಕೊಡುವ ಸಾಧ್ಯತೆ ಕೂಡ ಇದೆ. ಇದರ ಕುರಿತಾಗಿ ಎಲ್ಲೋ ಒಂದ್ ಕಡೆ ಡಿನ್ನರ್ ಮೀಟಿಂಗ್ ಅನ್ನ ಏರ್ಪಡಿಸುವುದರ ಮೂಲಕ ಇಂಡೈರೆಕ್ಟ್ ಆಗಿ ಒಂದು ಕಡೆ ಏನು ಅಂತ ಹೇಳಿದ್ರೆ ಕೆಲಸ ಮಾಡದ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಪರೋಕ್ಷವಾದಂತಹ ಸಂದೇಶವನ್ನ ರವಾನಿಸಿದ್ದಾರಾ? ಅಂದ್ರೆ ಎಲ್ಲದಕ್ಕೂ ಕೂಡ ನೀವು ರೆಡಿಯಾಗಿರಬೇಕು, ನಿಮ್ಮನ್ನೇನಾದ್ರೂ ಕೈ ಬಿಟ್ರೆ ನಾವು ಪಕ್ಷದಲ್ಲಿ ತುಂಬಾ ಗೌರವಯುತವಾಗಿ ಕೂಡ ನಡೆಸ್ಕೊಳ್ತೀವಿ ಅಂತ ಭರವಸೆಯನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಜೊತೆಗೆ ಪ್ರಭಾವಿ ಸಚಿವರಿಗೂ ಕೂಡ ಬಿಹಾರ ಚುನಾವಣೆಯ ಉಸ್ತುವಾರಿಯ ಹೊಣೆಯ ಬಗ್ಗೆ ಕೂಡ ನಿನ್ನೆ ಡಿಸ್ಕಸ್ ಆಗಿದೆ. ಅಂದ್ರೆ ಬಿಹಾರ ಚುನಾವಣೆಯ ನಿರ್ವಹಣೆಯ ಹೊಣೆಗಾರಿಕೆಯಲ್ಲದೆ ಕೆಲ ಸಚಿವರು ಖುದ್ದಾಗಿ ಬಿಹಾರಕ್ಕೆ ತೆರಳಿ ಚುನಾವಣಾ ಉಸ್ತುವಾರಿಯನ್ನ ವಹಿಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಔತಣಕೂಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಬಿಹಾರ ಚುನಾವಣೆಯ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನೀಡಿರುವ ಕೆಲ ಸೂಚನೆಗಳೇನಿದೆ ಎಲ್ಲವನ್ನ ವಿವರಿಸಿ ಕೆಲ ಪ್ರಭಾವಿ ಸಚಿವರು ನೇರವಾಗಿ ಬಿಹಾರಕ್ಕೆ ತೆರಳಿ ಪಕ್ಷದ ಕೆಲಸದಲ್ಲಿ ತೊಡಗಿಸಿಕೊಳ್ಬೇಕಾಗತ್ತೆ ಅನ್ನುವಂತ ಮಾಹಿತಿಯನ್ನ ಕೂಡ ನಿನ್ನೆ ಹಂಚಿಕೊಂಡ್ರು. ದಯವಿಟ್ಟು ಯಾರು ಗುಡ್ ನೈಟ್ ಹೇಳ್ಬೇಡಿ. ದಯವಿಟ್ಟು ಯಾರು ಗುಡ್ ನೈಟ್ ಹೇಳ್ಬೇಡಿ. ಗುಡ್ ನೈಟ್.